ಇದ್ದಲ್ಲ ಅವತ್ತು ಗಂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಈ ಸಂದರ್ಭದಲ್ಲಿ ಸೇರಿ ನಮ್ಮ ಜಯವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಕಾರಣಾಂತರಗಳಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂದಿರೋದ್ರಿಂದ ಅವರು ಈ ಸಂದರ್ಭದಲ್ಲಿ ಇಲ್ಲ. ಅವರ ಒಂದು ಉಸ್ತುವಾರಿಕೆಯಲ್ಲಿ ಈ ದಿವಸ ಬಂಗಾರಪೇಟೆಯ ಕುವೆಂಪು ವೃತ್ತದಲ್ಲಿ ನಮ್ಮ ಬಂಗಾರಪೇಟೆ ಬ್ಲಾಕ್ ಹೆಚ್ಚಿನ ಮತಗಳನ್ನು ಪಡೆದು ಗೆಲ್ಲಿಸಲಾಗುವುದ ಟಿ ಶ್ರೀನಿವಾಸ್ ಅವರನ್ನ ನಾವೆಲ್ಲರೂ ಕೂಡ ಅಭಿನಂದಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಬೂದಿಗೋಡೆ ಬ್ಲಾಕ್ನ ಅಧ್ಯಕ್ಷ ಅಂತ ನಾಗರಾಜ್ ಅವರು ಏನು ಮೊನ್ನೆ 3ನೇ ತಾರೀಕು ನಡೆದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 5 ಜಿಲ್ಲೆಗಳಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಟಿ ಶ್ರೀನಿವಾಸ್ ಅವರು ಸುಮಾರು 2,000 ಚಿಲ್ಲರೆ ಮತಗಳಿಂದ ಜೈಬೇರಿಯನ್ನು ಬಾರಿಸಿರ್ತಾರೆ. ಅದರ ಸಲುವಾಗಿ ಇವತ್ತು ನಾವು ಈ ಒಂದು ಸಭೆಯಲ್ಲಿ ನಮ್ಮ ಶಾಸಕರು ಇರಬೇಕಾಗಿತ್ತು. ಕಾರಣಾಂತರಗಳಿಂದ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರೋದ್ರಿಂದ ಅವರು ನಮಗೆ ಆಹ್ವಾನವನ್ನು ಕೊಟ್ಟು ನೀವು ಒಂದು ಈ ಚುನಾವಣೆ ಪ್ರೇರಣೆ ಮಾಡಿ ಎಲ್ಲ ಮುಖಂಡರು ಪಕ್ಷದ ಮುಖಂಡರು ಎಲ್ಲ ಸೇರ್ಕೊಂಡು ಅಂತೇಳಿ ಇವತ್ತು ನಮಗೆ ಅವರು ತಿಳಿಸಿದ್ರಿಂದ ನಾವು ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ, ಬಂಧುಗಳೇ, ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ 5 ಜಿಲ್ಲೆಗಳು ತುಮಕೂರು, ಚಿತ್ರದುರ್ಗ, ಕೋಲಾರ, ದಾವಣಗೆರೆ ಈ ಜಿಲ್ಲೆಗಳಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಯವರು 2,300 ಮತಗಳನ್ನು ಪಡೆದು ಅತ್ಯಧಿಕ ಜಯಶೀಲರಾಗಿರ್ತಾರೆ. ಅವರಿಗೆ ಪರವಾಗಿ ನಾನು ಇವತ್ತು ಬಂಗಾರಪೇಟೆ ಕ್ಷೇತ್ರದ ಎಲ್ಲ ಶಿಕ್ಷಕರ ಬಂಧುಗಳಿಗೆ ನಾವು ಬೂದಿಕೋಟೆ ಬ್ಲಾಕು ಮತ್ತು ಬಂಗಾರಪೇಟೆ ಬ್ಲಾಕು ಮತ್ತು ನಗರ ಬ್ಲಾಕು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಇವತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಅಭ್ಯರ್ಥಿಯ ಪರವಾಗಿ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ಈ ದಿನ ನಿನ್ನೆ ತಾನೇ MLC ಎಲೆಕ್ಷನ್ ಕೌಂಟಿಂಗ್ ಮುಗಿಯಿತು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ಟಿ ಶ್ರೀನಣ್ಣ ಅವರು ಸುಮಾರು 1,830 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ಇವತ್ತು ಜಯಶೀಲರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಖುಷಿ ಪಡ್ತಾ ಇದ್ದೇವೆ. ಹಾಗೇನೆ ಆ ಒಂದು ಚುನಾವಣೆ 3ನೇ ತಾರೀಕು ನಡೆದಿದ್ದ ದಿವಸ ನಮ್ಮ ಜನಪ್ರಿಯ ಶಾಸಕರಾದಂಥ SN ನಾರಾಯಣಸ್ವಾಮಿ ಅವರು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಬೂತಲ್ಲಿ ನಿಂತು ಎಲ್ಲ ಶಿಕ್ಷಕರ ಮನವನ್ನೊಳಿಸಿ ಸುಮಾರು 435 ಮತಗಳಲ್ಲಿ ಸುಮಾರು 400 ಮತಗಳನ್ನು ಬಂಗಾರಪೇಟೆಯಿಂದ ಕೊಡಿಸೋದ್ರ ಮುಖಾಂತರ ಈ ಒಂದು ಗೆಲುವಿಗೆ SN ನಾರಾಯಣಸ್ವಾಮಿ ಅವರು ಕಾರಣಕರ್ತರಾಗಿದ್ದಾರೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂಥ ಕಾರಳ್ಳಿ ಶ್ರೀನಣ್ಣ ಅವರು, ಶಿಕ್ಷಕರಾದಂಥ ಹೈಸ್ಕೂಲ್ನ ಪ್ರಾಂಶುಪಾಲರಾದಂಥ ಶಂಕರೇಗೌಡರು ಮತ್ತು ಅವರ ತಂಡ, ಗೌಡ್ರೆಡ್ಡಿ ಅವರು, ಎಲ್ಲ ಶಿಕ್ಷಕರು ಮತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಕೂಡ ಪುರಸಭಾ ಸದಸ್ಯರು ಎಲ್ಲರೂ ಒಟ್ಟುಗೂಡಿ ಎಲ್ಲ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ಕೂಡ ತುಂಬಾ ಬೂತಲ್ಲಿ ನಿಂತು ಕೆಲಸ ಮಾಡಿ ಬಿಜೆಪಿಗೆ ಬೋಣಿ ಮಾಡದೆ ಒಂದೇ ಒಂದು ಶಿಕ್ಷಕರು ಬಿಜೆಪಿ ಟೇಬಲ್ಗೆ ಹೋಗದೆ ಇರೋಂಗೆ ನೋಡಿಕೊಂಡು ಬಂಗಾರಪೇಟೆಯಿಂದ ಅತ್ಯಧಿಕ ಮತಗಳನ್ನು ಕೊಟ್ಟು ಟಿ ಶ್ರೀನಿವಾಸ್ ಅವರ ಗೆಲುವಿಗೆ ಬಂಗಾರಪೇಟೆಯು ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಏನು ನಮ್ಮ ಶಾಸಕರು ಇವತ್ತು ಇದ್ದು ಈ ವಿಜಯೋತ್ಸವ ಆಚರಣೆ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ದೆಹಲಿಯಿಂದ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅದರಿಂದ CM ಸಿದ್ದರಾಮಯ್ಯನವರು ನೀವು ಬೇಗ ಬರಬೇಕು ಅಂತ ಫೋನ್ ಮುಖಾಂತರ ಹೇಳಿದ್ರು. ಅದಕ್ಕೋಸ್ಕರ ಸನ್ಮಾನ್ಯ ಶಾಸಕರು
ನೀವು ಈ ವಿಜಯೋತ್ಸವವನ್ನು ಮಾಡಿ, ನಾನು ಸ್ವಲ್ಪ ಹೈಕಮಾಂಡ್ ಕರೀತಾ ಇದ್ದೆ, ಹೋಗಿ ಬರ್ತೀನಿ. ನೆಕ್ಸ್ಟ್ ವಾರದಲ್ಲಿ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರಣ ಇಷ್ಟೇ, ಏನು ಮೊನ್ನೆ ಲೋಕಸಭೆ ಎಲೆಕ್ಷನ್ ನಡೀತು, 253 ಬೂತ್ಗಳಲ್ಲೂ ಕೂಡ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ರು. ಆದರೆ ನಮ್ಮ ಅಭ್ಯರ್ಥಿಯಾದಂತಹ ಗೌತಮ್ರವರು ಔಟ್ ಆಫ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ, ಸಮಯಾಭಾವದ ಕಡಿಮೆ ಇರೋದ್ರಿಂದ, ಲಾಸ್ಟ್ ಗಳಿಗೆಯಲ್ಲಿ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರಿಂದ ನಮಗೆ ಸಮಯದ ಅವಕಾಶ ಕಡಿಮೆ ಇತ್ತು. ಹೊಸ ಕ್ಯಾಂಡಿಡೇಟು ಮತ್ತು ಈ ಬಿಜೆಪಿ ಮತ್ತು JDS ಇಬ್ಬರೂ ಕೂಡ ಒಂದು ಪಕ್ಷದ ಮೇಲೆ ಬಂದಿತ್ತು, ಅದು ಕೂಡ ವ್ಯತಿರಿಕ್ತ ಪರಿಣಾಮ ಬೀರ್ತು. ಮತ್ತೆ ರಾಷ್ಟ್ರ ಚುನಾವಣೆ ಆಗಿರೋದ್ರಿಂದ ಒಂದು 5% ಮೋದಿ ಇದು ಕೂಡ ಕೆಲಸ ಮಾಡ್ತು. ಅದನ್ನು ಬಿಟ್ಟು ಇಲ್ಲಿರ್ತಕ್ಕಂಥ ಬಿಜೆಪಿ ಅವರು ಮೀಸೆಗಳು ತಿರುವುದಾಗ್ಲಿ, ಏನೋ ವಿಜಯೋತ್ಸವ ಆಚರಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಾರ್ಟಿ ಲೀಡರ್ಗಿಂತ ಅವರೇನು ಬೂತ್ಗಳಲ್ಲಿ ಕೆಲಸ ಮಾಡಲಿಲ್ಲ. ಅವರು ಮಲ್ಲೇಶ್ ಬಾಬು ಅವರು 2 ಸಲ ಸೋತಿರೋದು ಒಂದು ಅನುಕಂಪದಿಂದ ಈ ಬೂತ್ಗಳಲ್ಲಿ ಲೀಡ್ ಬಂತೆ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ. ಬಿಜೆಪಿ ಅವರು ಮತ್ತು ಕಾಂಗ್ರೆಸ್ ಇದು JDS ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈ ಒಂದು ಗೆಲುವು ನಿಮ್ಮದು ಶಾಶ್ವತ ಅಲ್ಲ. ಮುಂದೆ ಬರುವ ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಜೈಬೇರಿಯನ್ನು ಬೀರ್ತದೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನಿದೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಲ್ ಅಧ್ಯಕ್ಷರು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ಪ್ರತಿನಿಧಿಸ್ತದೆ, ಜೈಬೇರಿ ಬೀಳ್ತದೆ. ಇದನ್ನ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಧೃತಿ ಕೆಡಬೇಕಾಗಿಲ್ಲ. ಎಲ್ಲರನ್ನೂ ಕೂಡ ಸಭೆ ಕರೆದು ಅವರಿಗೆ ಒಂದು ಉತ್ಸಾಹ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡ್ತೀವಿ. ಅದು ಶಾಸಕರ ನೇತೃತ್ವದಲ್ಲಿ. ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಏನು ಎನ್ ನಾರಾಯಣಸ್ವಾಮಿ ಅವರು ಇರೋದು ಬಲಿಷ್ಠ, ಅವ್ರದೇ ಆದ ಬೆಂಬಲಿಗರ ಪಡೆ ಇದೆ, ಯಾರು ಎದೆಗುಂದಬೇಕಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇನ್ನೊಮ್ಮೆ DT ಶ್ರೀನಿವಾಸರವರಿಗೆ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಚುನಾವಣೆಯಲ್ಲಿ MLC ಚುನಾವಣೆಯಲ್ಲಿ ಕಷ್ಟಪಟ್ಟು ಮತ ಹಾಕಿದಂತ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ DT ಶ್ರೀನಣ್ಣ ಅವರು ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಮಾಸ್ಟರ್ಗಳು, ಟೀಚರ್ಸು, ಲೀಡರ್ಸು, MLA ಅವರು ಅದೇ ಜಾಗದಲ್ಲಿ ಕೂತ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅವರ ಕಷ್ಟಕ್ಕೆ ಇವತ್ತು ಜನ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂದರೆ ನಾವು ಹೇಳೋಕ್ಕಾಗೋದಿಲ್ಲ. ಅಷ್ಟು ಸಹಕಾರ ಕೊಟ್ಟು ಅವರನ್ನು ಬೆಂಬಲ ಮಾಡಿ 1800 ಚಿಲ್ಲರೆ ವೋಟ್ ಮತದಲ್ಲಿ ಜಯಶೀಲರನ್ನಾಗಿ ಮಾಡಿ ಅವರಿಗೆ 6 ವರ್ಷ ಸೇವೆ ಮಾಡೋದಕ್ಕೋಸ್ಕರವಾಗಿ ಸಹಕರಿಸಿದ್ದಾರೆ. 6 ವರ್ಷ DT ಶ್ರೀನಣ್ಣವರು ಯಾವುದೇ ತಾಲೂಕು ಇರಲಿ, 5 ಡಿಸ್ಟಿಕಲ್ಲಿ ಅವ್ರ ಕೆಲಸ ಬಂದವರು ಶಿಸ್ತಿಯಿಂದ ನೆರವೇರಿಸಿ ಅವರು ಟೀಚರ್ಸು, ಮಾಸ್ಟರ್ಗಳದ್ದು ಎಲ್ಲ ಒಂದು ಸಂಖ್ಯೆಯಲ್ಲಿ ಸಹಾಯ ಮಾಡೋಕ್ಕೆ ಅವ್ರ ಕಡೆಯಿಂದ ನಾವು ಅವರ ಕಾರ್ಯಕರ್ತರು, ಕಾಂಗ್ರೆಸ್ ಹಿರಿಯರು, ಯೂತ್ಸು ಎಲ್ಲ ಜನನೂ ಸಹಕಾರ ಕೊಟ್ಟು ಇವತ್ತು ಅವ್ರಿಗೆ ಸಹಾಯ ಮಾಡಿ ಜಯಶೀಲರನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಸೇರಿ ನಮ್ಮ ವಂದನೆಗಳು.